ಅನು, ನಿನಗೆ ಓದೋದಕ್ಕೆ ಟೈಮ್ ಸಿಗ್ತಿದ್ಯಾ? ಹಾ ಸರ್, ಫ್ರೆಂಡ್ಸ್ ಹತ್ರ ನೋಟ್ಸ್ ಇಸ್ಕೊಂಡ್ ಬರ್ತಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಪ್ರಿಪೇರ್ ಆಗ್ತಿದ್ದೀನಿ. ನಾನು ಹೇಳ್ತಾ ಇರ್ತೀನಿ ಸರ್, ಟೈಮ್ ಸಿಕ್ಕಾಗೆಲ್ಲ ಚೆನ್ನಾಗಿ ಓದ್ಕೊಂಬಿಡು ಮಗ. ಎಕ್ಸಾಮಿನೇಷನ್ ಟೈಮಲ್ಲಿ ಓದಾಡೋದು ಬೇಡ ಅಂತ ಹೇಳ್ತಿದ್ದಂಗೆ ಬಾಯಿಲೆಲ್ಲ ಲುಟ್ಕೊಂಡ್ಬಿಟ್ಟು ಕಿಕಿ 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 ಅಂತ ನಗ್ತಾರೆ. ಒಟ್ಟಾರದಲ್ಲಿ ಇರೋರ್ಗೆಲ್ಲ ನನ್ನ ಮಗಳಷ್ಟು ಸಂಬಳ ಬರಲ್ವಲ್ಲ ಅಂತ ಹೊಟ್ಟೆ ಉರಿ. ಏನಾಯ್ತೆ ಪುಷ್ಪ, ನಿಮ್ಮ ಮಹಿಳಾ ಮಂಡಳಿ ನಲ್ಲಿ ಸಭೆನಲ್ಲಿ ಹೊಟ್ಟೆ ಕಿಚ್ಚು. ಅಲ್ಲಿ ನೀರ್ ಹಿಡ್ದು ಅವ್ರ ಹೊಟ್ಟೆಗೆ ಸುರಿಬೇಕು. ನನ್ನ ಮಗಳಿಗೆ ಇಷ್ಟು ಸಂಬಳ ಬರ್ತಾ ಇದೆ ಅಂದ್ರೆ ಸಹಿಸಕ್ಕಾಗ್ತಿಲ್ಲ. ಯಾಕೆ ಹೇಳಿ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಮಾಡ್ತಾಳೆ ಅಂತ ಹೊಟ್ಟೆ ಉರಿ. ಅಮ್ಮ, ಸರ್, ನೀವು ತಪ್ಪು ತಿಳ್ಕೊಬೇಡಿ ಸರ್. ಇವ್ರ ಹತ್ರ ಹಿಂಗೆ ಮಾತಾಡ್ಬೇಕು. ಅಂತದ್ದೇನಂದ್ರೆ, ಅನು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಅವಳು ತರೋ ಸಂಬಳನು ಗಂಡನ ಮನೆಗೆ ತಾನೇ ಹೋಗುತ್ತೆ ಅಂತ ಆಡ್ಕೊಂಡು ನಗ್ತಾರೆ. ಅಮ್ಮ, ಎಲ್ಲದಕ್ಕೂ ನೀನ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂತಿದ್ಯಾ? ನನ್ ಸಂಬಳ ಏನಿದ್ರು ನಮ್ ಮನೆಗೇನೆ. ಅದು ಆ ನಿರ್ಧಾರ ಎಲ್ಲ ಈಗಲೇ ತಗೊಳಕ್ ಬೇಡ, ಅದಕ್ಕೆ ಸಾಕಷ್ಟು ಸಮಯ ಇದೆ. ಇಲ್ಲ ಅಪ್ಪ, ನಾನ್ ನಿರ್ಧಾರ ಮಾಡಾಗಿದೆ. ನನ್ ಸಂಬಳ ಏನಿದ್ರು ನನ್ ಪುಷ್ಪಾಗೇನೆ. ದೊಡ್ಡ ಮನ್ಷಿ, ಓದ್ಕೋ ಹೋಗು. ಮನಿ ಟೆನ್ಷನ್ ಬೇಡ ಗುರು. ಓಹೋ, ಇದು ಚೆನ್ನಾಗಿದೆ. ಆಕ್ಚುಲಿ ನನ್ ಕೆಲ್ಸದ ಕನ್ಸನ್ನ ಆ ದೇವ್ರು ಇಷ್ಟು ಬೇಗ ಈಡೇರಿಸ್ತಾನೆ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಸರ್. ಇದು ನನಗೆ ಅವ್ನ್ ಕೊಟ್ಟಿರೋ ವರ. ಇದನ್ನೇ ನಾನು ನಮ್ಮ ಅಪ್ಪ ಅಮ್ಮಂಗ್ ಕೊಟ್ಟಿಲ್ಲ ಅಂದ್ರೆ ಮೋಸ ಮಾಡ್ದಂಗಾಗತ್ತೆ ಅಲ್ವಾ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ. ಯು ಡಿಸರ್ವ್ ಇಟ್. ಆ ಭಗವಂತ ನಿನಗೆ ಬರೀ ಕೆಲಸ ಅಲ್ಲ, ಒಳ್ಳೆ ಬುದ್ಧಿ, ಜವಾಬ್ದಾರಿನೂ ಕೊಟ್ಟಿದ್ದಾನೆ. ಒಳ್ಳೆದಾಗ್ಲಿ. ನನಗಿಲ್ಲಿ ಬಂದ್ರೆ ತುಂಬಾ ಸಂತೋಷ ಆಗುತ್ತೆ. ಆ ದೇವರು ಎಲ್ಲಿ ಅಂತ ಯಾರಾದ್ರೂ ಕೇಳಿದ್ರೆ ಆ ಶಕ್ತಿ ನಿಮ್ಮ ಪರಿಶುದ್ಧ ಮನಸ್ಸಲ್ಲೇ ಇದೆ ಅಂತ ಹೇಳಬಹುದು. ಪರಿಶುದ್ಧ ಮನಸ್ಸಲ್ಲೇ ಇದೆ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸುರೇಶ್ ಅಣ್ಣ, ನೀವೇನಿಲ್ಲಿ? ಮೀರಾ ಮ್ಯಾಮ್ ಕಳಿಸ್ಕೊಟ್ರು, ಇದನ್ನ ಪರ್ಸನಲ್ ಆಗಿ ಕೊಟ್ಬರೋಕೆ. ಮೀರಾ ಮ್ಯಾಮ, ಏನಿದು? ಎಂಪ್ಲಾಯ್ಸ್ ಮ್ಯಾನ್ಯುವಲ್. ಹಾಗಂದ್ರೆ ಸುರೇಶ, ನೀನು ಹೊರಡು. ಸರಿ ಸರ್. ಸುರೇಶ ಸರ್, ನಾನು ಇಲ್ಲಿರೋದನ್ನ ಆಫೀಸಲ್ಲಿ. ಇಲ್ಲ ಇಲ್ಲ ಸರ್, ಬರ್ತೀನಿ ಸರ್. ಗುಡ್. ಸರ್, ಏನ್ ಸರ್ ಇದು? ಮೀರಾ ಮ್ಯಾಮ್ ಇದನ್ನ ಕಳ್ಸಿದಾರೆ ಅಂದ್ರೆ ನನ್ ಮೇಲೆ ಏನಾದ್ರೂ ಕೋಪ ಮಾಡ್ಕೊಂಡು ಲೆಟರು. ಹುಡುಗಿ ಯಾವ್ದ್ರಲ್ಲಿ ನೋಡಿದ್ರು ಭಯನೇ. ಅಂಥದ್ದೆಲ್ಲ ಏನಿರಲ್ಲ ಅಲ್ವಾ ಸರ್? ಅನು, ಇದು ಎಂಪ್ಲಾಯೀಸ್ ಮ್ಯಾನ್ಯುವಲ್ ಅಷ್ಟೇ, ನಿನಗೆ ಗೊತ್ತಿದೆ ಅಲ್ಲ. ಇದು ನೀನೊಬ್ಬಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ಕಳಿಸಿರ್ತಾರೆ. ಸರ್, ನನ್ ಕೆಲ್ಸಕ್ಕೆ ಜಾಯ್ನ್ ಆದಾಗ್ಲೇ ಈ ರೂಲ್ಸ್ಗೆಲ್ಲ ಒಪ್ಪಿಗೆ ಅಂತ ನಾನು ಸೈನ್ ಮಾಡಿದ್ನಲ್ಲ. ತಿರ್ಗಾ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಹೊಸದಾಗಿ ಸೇರಿಸಿರ್ತಾರೆ ಅಥವಾ ಕೆಲವು ಬದಲಾವಣೆಗಳು ಆಗಿರ್ತವೆ ಅಷ್ಟೇ. ಇದರಲ್ಲಿರೋ ಕೆಲವು ನಿಯಮಗಳು ಎಲ್ರಿಗೂ ಇಷ್ಟ ಆಗದೆ ಇರ್ಬೋದು. ಹಾ, ಸರಿಯಾಗಿ ಕೇಳಿಸ್ಕೋನು. ಆದರೆ ಕಂಪ್ನಿ ಪ್ರಕಾರ ಅವು ಎಲ್ಲರೂ ಒಳ್ಳೇದಕ್ಕೇನೆ. ಹೌದೌದು, ನೀವು ಮಾಡಿದ್ರೆ ಅದು ಒಳ್ಳೇದಕ್ಕೆ ಇರುತ್ತೆ ಸರ್. ಅನು, ನೀನು ಯಾವುದಕ್ಕೂ ಇದನ್ನು ನಿಮ್ಮ ಮಾವನವ್ರ ಮನೆಯವರಿಗೆ ತೋರಿಸ್ಬಿಟ್ಟು ಬಂತು. ಅವ್ರಿಗೆ ಯಾಕೆ ತೋರಿಸ್ಬೇಕು ಸರ್? ಅದೇ, ಅವ್ರಿಗೆ ಯಾಕೆ ತೋರಿಸ್ಬೇಕು ಸರ್? ನೀನು ಮುಂದೆ ಮದುವೆ ಆಗಿ ಅವ್ರ
ತವರು ಮನೇಲಿ ಹೋಗ್ತೀಯಾ, ನೀನು ಎಂಥ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದೀಯಾ, ಅಲ್ಲಿ ನಿಯಮಗಳು ಏನು ಎಲ್ಲ ಅವ್ರಿಗೂ ಗೊತ್ತಾಗಬೇಕಲ್ವ. ಸತ್ತಿದ ಮಾತು ಸರ್, ಹೋಗಿ ತೋರಿಸ್ಕೊಂಡು ಬಂದ್ಬಿಡು. ಮದುವೆಗೆ ಯಾವ್ದು ತೊಂದರೆನೂ ಇರಬಾರ್ದು. ಹೌದು ಅನು, ಯಾವುದಕ್ಕೂ ಒಂದ್ಸಲ ತೋರಿಸ್ಬಿಟ್ಟು ಬಂದ್ಬಿಡು. ಆದ್ರೆ ಅಪ್ಪ ಅನು ಹೋಗ್ಬಿಡ್ತು. ಹೋಗು ಬಂಗಾರ. ಎಲ್ರಿಗೂ ಕೇಳೋ ಹಾಗೆ ಜೋರಾಗಿ ಓದಿ. ಅದೆಲ್ಲ ಏನೂ ಬೇಕಾಗಿಲ್ಲ. 10ನೇ ರೂಲ್ಸ್ ಓದಿ ಸಾಕು. ವರ್ಧನ್ ಗ್ರೂಪ್ನಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಅಥವಾ ಅವರ ಕುಟುಂಬಸ್ಥರು ಅಥವಾ ಅವರ ಮನೆಯವರು ವರ್ಧನ್ ಗ್ರೂಪ್ಸ್ನೊಂದಿಗೆ ಯಾವುದೇ ವ್ಯವಹಾರ ಸಂಬಂಧಗಳನ್ನು ಇಟ್ಟುಕೊಳ್ಳುವ ಹಾಗಿಲ್ಲ. ಉದ್ಯೋಗಿಗಳಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ವರ್ಧನ್ ಗ್ರೂಪ್ಸ್ನಿಂದ ಯಾವುದೇ ಗುತ್ತಿಗೆ ಅಥವಾ ಕಾಂಟ್ರಾಕ್ಟ್ ಕೆಲಸಗಳು ಲಭ್ಯವಾಗುವುದಿಲ್ಲ. ಒಂದು ವೇಳೆ ಅಂತಹ ಗುತ್ತಿಗೆ ಒಪ್ಪಂದಗಳು ಈ ಮೊದಲೇ ಇದ್ದಲ್ಲಿ ಅಂತಹವುಗಳನ್ನು ರದ್ದುಪಡಿಸಲಾಗುತ್ತದೆ. ಕೊಡಿ ಸರ್, ಇಲ್ಲಿ ಕೊಡ್ರಿ. ಇಲ್ಲಿ ಏನು ಸರ್ ಇದು? ಇದಕ್ಕೇನರ್ಥ? ಎಲ್ಲ ಅದರಲ್ಲೇ ಇದೆ ಅಲ್ಲ. ಇದೇ ನಿಜ, ಆದ್ರೆ ಇದೆಲ್ಲ ಇರೋದು ನಿಜನಾ? ನಿಜ ಇಲ್ಲದೆ ಕೈ ಪಿಡಿಲಿ ಯಾಕೆ ಛಾಪಿಸ್ತೀವಿ ಹೇಳಿ? ಮತ್ತು ಅದರಲ್ಲಿ ತಪ್ಪೇನಿದೆ? ಎಲ್ಲ ಕಂಪ್ನಿಗಳಲ್ಲೂ ಇರೋ ಹಾಗೆ ನಮ್ಮ ಕಂಪ್ನಿಯಲ್ಲೂ ಕೆಲಸ ಮಾಡೋರಿಗೆ ಕೆಲವೊಂದು ನಿಯಮಗಳಿವೆ ಅಷ್ಟೇ. ಇದರಲ್ಲಿ ನಿಮ್ಮ ಕಂಪನಿ ಜೊತೆಗೆ ಯಾವುದೇ ಡೀಲ್ ಇಟ್ಕೋಬಾರ್ದು, ನಿಮ್ಮ ಮಧ್ಯೆ ಯಾವುದೇ ವ್ಯವಹಾರ ಇರಬಾರ್ದು ಅಂತ ಇದೆಯಲ್ಲ. ಅಂದರೆ ಅನು ನಿಮ್ಮನೆ ಸೊಸೆ ಆದರೆ ನಮ್ಮ ಮಧ್ಯೆ ಬಿಸ್ನೆಸ್ ಇರಲ್ಲ, ಇಲ್ಲಂದ್ರೆ ಇರುತ್ತೆ. ಇಲ್ಲ ಅಂದ್ರೆ ಹೇಗೆ? ಇವಳು ಅವ್ರ ಮನೆ ಸೊಸೆನೇ ಅಲ್ವಾ? ಹಾಗಂದ್ರೆ ನೀವು ನಮ್ಮ ಜೊತೆಲಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಹಂಗಾದ್ರೆ ಹೆಂಗೆ ಸರ್? ಇದನ್ನೆಲ್ಲ ನಾನು ಒಪ್ಪೋದಿಲ್ಲ. ನೋಡಿ ರಘುಪತಿ ಅವರೇ, ನಮ್ಮ ಕಂಪ್ನಿಯಲ್ಲಿ ಪಾರದರ್ಶಕತೆ ತುಂಬ ಮುಖ್ಯ. ಈಗ ನಾವೇನಾದರೂ ನಮಗೆ ಗೊತ್ತಿರೋ ಜೊತೆಲಿ ಬಿಸ್ನೆಸ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್, ಇನ್ವೆಸ್ಟರ್ಸ್ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ನಾವು ನಮಗೆ ಗೊತ್ತಿರೋರಿಗೆ ಹೆಚ್ಚಿಗೆ ಸಲಿಗೆ ಕೊಡ್ತಿದ್ದೀವಿ ಅಂತ ಅನ್ಕೋತಾರೆ.